ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹೇಳಿ ಸರ್. ಸರ್, ನಮಗೊಂದು ಬಜಾಜ್ ಗಾಡಿ ಕಳ್ಸ್ಕೊಟ್ಟಿದ್ದಾರೆ ರೀ, ಸಿಟಿ ವೆಹಿಕಲ್ಲು. ಹೌದೌದು. ಏನೈತೆ ರೀ ಮಾಡಲು? ಮಾಡಲ್ ಇದೆ 25, ನನ್ನ 18ನೇ ತಾರೀಕು ತಗೊಂಡಿದ್ದೆ. 2025 ಮಾಡಲು 18ನೇ ತಾರೀಕು ಈಗ ತೊಗೊಂಡ್ರಿ ರೀಸೆಂಟ್ಲಾಗಿ? ಯಾವಾಗ, ಎಷ್ಟು ದಿವಸ ಆಯ್ತು ಸರ್ ತೊಗೊಂಡ್ಬಿಟ್ಟು? ಇವಾಗ ಮೊನ್ನೆ 4 ದಿವಸ ಆಯ್ತು ನಾವು ತಗೊಂಡು. 18ನೇ ತಾರೀಕು ಬುಕ್ ಮಾಡಿದ್ದು. ಹಾಂ, ಟಾಪ್ ಗೀಪ್ ಓಡ್ಸಕ್ಕೆ ಆ ಕಡೆ ಬಿಟ್ಟಿದ್ವಲ್ಲ, ಮೊನ್ನೆ ಭಾನುವಾರ ತಂದಿದ್ವಿ. ಓಕೆ. ಇವಾಗ ಗಾಡಿ ನೀವು 4 ದಿವಸ ಆಯ್ತು ಇವಾಗ ತೊಗೊಂಡ್ಬಿಟ್ಟು? ಹೌದು ಸರ್. ಓಕೆ. ಟಾಪ್ ಅದೆಲ್ಲ ಇದು ಎಲ್ಲ ಟಾಪ್ ಅದೆಲ್ಲ ಕಟ್ಟಿಸ್ಬೇಕಾ ನೀವು ಯೂಸ್ ಮಾಡ್ತಾ ಇರೋದು 4 ದಿವಸ ಯೂಸ್ ಮಾಡಿದ್ದೀರಾ ಗಾಡಿ? ಹೌದೌದು, 3 ದಿವಸ ಯೂಸ್ ಮಾಡಿದಂಗೆ. ಓಕೆ. ಎಷ್ಟು ರನ್ನಿಂಗ್ ಯೂಸ್ ಆಗೈತೆ ರೀ ಸರ್? ಇವಾಗ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರಾ? ಎಷ್ಟು ಒಂದು 300 ಓಡಿದ್ವಿ. 300 ಕಿಲೋಮೀಟ್ರ್ ಓಡಿಸಿರಿ? ಹ್ಞೂ. ಓಕೆ. ಗಾಡಿ ಇಷ್ಟೇ ದಿವಸ ಆಯ್ತು ಸರ್ ತೊಗೊಂಡ್ಬಿಟ್ಟು, 4 ದಿವಸದಾಗೆ ಕೊಡೋ ರೀಸನ್ ಏನೈತೆ ಸರ್ ನಿಮ್ಮದು ಗಾಡಿ ಇವಾಗ ಸೇಲ್ ಮಾಡೋದು? ಅದೇ ನಮಗೆ ಮೈ ಸುತ್ತು ಬರ್ತದೆ, ತಲೆ ಸುತ್ತು ಬರ್ತದೆ. ಓಹೋ, ಹೌದಾ? ಓಕೆ. ಏನು ಸಿ ಎನ್ ಜಿ ಏನಾದರೂ ಆ್ಯಡ್ ಮಾಡಿದ್ದೀರಾ ಗಾಡಿಗೆ? ಏನು ಇದ್ರ ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್? ಪೆಟ್ರೋಲ್, CNG ಪೆಟ್ರೋಲ್. ಇವಾಗ ಹೊಸ ಗಾಡಿನೇ ಅಲ್ಲ. ಹಾಂ ಹಾಂ. ಓಕೆ. ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗಲ್ಲಿ ಐತ್ರಿ? ಯಾವಾಗ ಎಲ್ಲ ನಿಮ್ಮ ಹೆಸರಲ್ಲಿ ಆಗಿದೆಯಾ? ಅವ್ರ ಹೆಸ್ರಿಗೆ ಮಾಡಿಸ್ಕೊಡ್ತೀವಿ. ನೀವು ಮಾಡಿಸ್ಕೊಡ್ತೀರಾ? ಅವ್ರು ಇವಾಗ ಯಾರು ತೊಗೊಂತಾರೆ ಗಾಡಿ ಅವ್ರು? ಅವರೇ ಮಾಡ್ಕೋಬೇಕು. ನಾವು ಬೇಕಾದ್ರೆ ಬರ್ತೀವಿ, ಹ್ಞೂ ಹ್ಞೂ ಹ್ಞೂ. ಅವ್ರ ಹೆಸ್ರಿಗೆ ಮಾಡ್ಕೋಬೇಕು ಅವ್ರೆ. ಓಕೆ. ಏನು ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡ್ರೆ ಗಾಡಿ ಏನು ಲೋನ್ ಕಂಟಿನ್ಯೂ ಇದೆಯಾ? ಲೋನ್ ತಗೊಂಡಿದ್ದೀನಿ ಸರ್. ಲೋನ್ ಮೇಲೆ ಮಾಡಿಸಿದ್ರಾ? ಹ್ಞೂ. ಓಕೆ. ಎಷ್ಟು ಕಟ್ಟಿದ್ರೆ ಡೌನ್ ಪೇಮೆಂಟು? ಡೌನ್ ಪೇಮೆಂಟು 70 ಕಟ್ಟಿದ್ದೀನಿ. ಹಾಂ. 85 ಆಗಿದೆ ಎಲ್ಲ ಸೇರಿ. ಓಕೆ. ಟಾಪ್ ಆತೆಲ್ಲ ಕಟ್ಲಕ್ಕಾತೆಲ್ಲ ನೀವು ಕಟ್ಟಿರೋದು ಡೌನ್ ಪೇಮೆಂಟ್ 70,000. ಟಾಪ್ ಆತೆಲ್ಲ ಕಟ್ಟಬೇಕಾಗಿತ್ತು ಅಂದ್ರೆ ಇನ್ನೊಂದು 10,000 ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡಿದ್ದಾರೆ ಗಾಡಿಗೆ? ಹೌದೌದು, ಖರ್ಚು ಓಕೆ. ಮಾಡಿದ್ದೀವಿ. ಒಟ್ಟಿನಲ್ಲಿ 85,000 ರೂಪಾಯಿ ನಿಮಗೆ ಖರ್ಚಿಗೆ ಬಂದಿದೆ ಅಮೌಂಟು? 85 ಬಂದಿದೆ. ಹ್ಞೂ. ಓಕೆ. ನೀವು ರೇಟ್ ಏನು ಹೇಳಕತ್ತೀರಿ ಇವಾಗ ಗಾಡಿಗೆ? ನಿಮ್ಗೆ ಎಷ್ಟು ಕೊಡಬೇಕು ಇವಾಗ ಹೆಡ್ ಕ್ಯಾಶು? ಆಯ್ತು, ನಿಮ್ಮ ಕಡ್ಲಿದ್ದು ಬಂದರೆ ಕಡಿಮೆ ಮಾಡ್ತೀನಿ. ಇದು ಕಡಿಮೆ? 80 ಹೇಳ್ತೀನಿ. ಹಾಂ. ನಿಮ್ಮ ಕಡ್ಲಿದ್ದು ಬಂದರೆ ಒಂದು 75 ಕೊಡ್ತೀನಿ. 75,000 ಕೊಡ್ತೀರಿ? ಹ್ಞೂ. ಓಕೆ. ಯಾಕಂದರೆ ಸರ್ ಇವಾಗ ಲೋನು ಒಂದು ಕಂತಿಗೆ ಎಷ್ಟು ಕಟ್ತೀರಿ ನೀವು? ತಿಂಗಳಿಗೆ ಎಷ್ಟು ಅಂತ ಹೇಳಿದ್ದಾರೆ? 9,360 ಬರುತ್ತೆ. ಎಷ್ಟು ಹಾಕ್ಸ್ಕೊಂಡಿದ್ದೀರ ಕಂತು? ಎಷ್ಟು ವರ್ಷದ್ದು? 35 ತಿಂಗಳು. 35 ತಿಂಗಳು. ಓಕೆ. ಇವಾಗ ನೀವು ಮ್ಯಾಪ್ ಗೀಪ್ ಗೊತ್ತಾಗ್ತಿಲ್ಲ, ರೂಟ್ಗಳು ಮ್ಯಾಪ್ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಗಾಡಿ ಕೊಡ್ತಾ ಇದ್ದೀರಾ? ಹ್ಞೂ. ಓಹೋ. ಓಕೆ ಸರ್. ಅದಿಲ್ಲ ಏನಿಲ್ಲ ಅಷ್ಟು, ಅದಕ್ಕೋಸ್ಕರ ಅದು ಓಕೆ. ಇವಾಗ ನಿಮ್ಮ ಹೆಸರಲ್ಲಿ ಆಗಿದೆಯಾ ಗಾಡಿ? ಆಗಿರುತ್ತೆ ಸರ್, ಪಾಸಿಂಗ್ ಆಗಿದೆ ಅಲ್ಲ, ಇನ್ನು ನಮ್ಮ ಹೆಸ್ರಿಗೆ ಆಗಿರ್ತದೆ. ಬೇಕಾದ್ರೆ ಅವ್ರ ಹೆಸ್ರಿಗೆ ಇದು ಮಾಡ್ತಾನೆ, ಅವ್ರ ಹೆಸ್ರಿಗೆ ಇದು ಮಾಡ್ತೀನಿ. ಓಕೆ ಸರ್. ಓಕೆ. ಇವಾಗ ನೀವು ತೊಗೊಂಡಿದ್ದ ರೇಟಿಗೆ ನೀವು ಕೊಡ್ತೀನಿ ಅಂದರೆ ಗಾಡಿ ತೊಗೊಳಕ್ಕೆ ಮುಂದ್ಗಡೆ ಯಾರೂ ಬರಲ್ಲ. ಯಾಕಂದರೆ ಇವಾಗ ನೀವು ಎಷ್ಟು ಕಟ್ಟಿದ್ದೀರ ಅಟ್ಟೆ ಬಿಟ್ಟು ರೊಕ್ಕ ಅಮೌಂಟ್ ಬೇಡ್ತಾ ಇದ್ದೀರ ಅಂದರೆ ನೀವು ಇವಾಗ ಶೋರೂಮಲ್ಲಿ ಹೋಗಿ ತೊಗೊಂತಾರೆ ಅವರು. ಇದಾಗ ಯಾಕಂದರೆ ಈ ರೇಟಿಗೆ ಶೋರೂಮಲ್ಲಿ ಸಿಗುತ್ತಲ್ಲ, ಯಾಕಂದರೆ 5 ಸ್ಟಾರ್ ಆಗ್ತಾರೆ ಅವರು. ಹೌದೌದು, ಕರೆಕ್ಟ್. ನೀವು 4 ದಿವಸ ಆಗೈತೆ, ಅದು ಕರೆಕ್ಟು. ಹೌದು. ಓಕೆನಾ? ನೀವು ಜಾಸ್ತಿ ಯೂಸ್ ಮಾಡಿಲ್ಲ, 4 ದಿವಸ ಆಗ್ಯದ ಅಂದ್ರೂ ನೀವು ಓನರ್ ಫಸ್ಟ್ ಆಗಿರ್ತೀರಲ್ಲ. ಯಾಕಂದರೆ ಅವರು ಶೋರೂಮ್ಗೆ ಹೋಗಿ ನಮ್ಗೆ ಇನ್ನೊಂದು ಬೇರೆ ಗಾಡಿನೇ ಸಿಗುತ್ತಲ್ಲ, ಇದ್ಯಾಕೆ ತೊಗೋಬೇಕು ಅನ್ನೋದು ಯೋಚನೆ ಇರುತ್ತೆ. ಹೌದೌದು, ಕರೆಕ್ಟ್. ನೀವು ಇಲ್ಲಿ ಗಾಡಿ ಮಾರ್ಬೇಕನ್ನಂಗಿತ್ತಂದ್ರೆ ಸ್ವಲ್ಪ ಕಡಿಮೆ ರೇಟಿಗೆ ಕೊಡೋಂಗಿದ್ರೆ ನಿಮ್ಮದು ಗಾಡಿ ಸೇಲ್ ಆಗುತ್ತೆ ಸರ್. ಆಯ್ತು ಆಯ್ತು, ಕೊಡ್ತೀನಿ ಸರ್ ಬಂದು. ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಒಟ್ಟಿನಲ್ಲಿ ಬಂದರೆ? ಹಾಂ, ಬಂದರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಓಕೆ ಸರ್. ಏನು ಸರ್ ಹೊಸ ಗಾಡಿ ಎಲ್ಲ ಮಾಡಿದರೆ ಎಲ್ಲ ಸುಮ್ಮನೆ ಎಲ್ಲ ಅಮೌಂಟು ವೇಸ್ಟ್ ಆಗೋ ಥರ ಮಾಡ್ಕೋಬೇಡಿ ಗಾಡಿ ಡ್ರೈವರ್ಗಳು, ಓಕೆನಾ? ತಗೊಂಡಿದ್ದೀನಿ, ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಲಾಸ್ ಎಲ್ಲ ಕೊಟ್ಬಿಡೋದು. ಓಕೆ. ಬಂದಾಗ ಆದಷ್ಟು ನೋಡಿಕೊಡಿ. ತಮ್ಮ ಲೊಕೇಶನ್ ಗಾಡಿ ಇರೋದು? ಅಂದ್ರಳ್ಳಿ ಡಿ ಗ್ರೂಪ್. ನಮ್ದು ಬೈಕ್ ಹಾಕಿದ್ದಲ್ಲ ಅವರೇ ನಾವು. ಬೈಕ್ ಹಾಕಿದ್ರಾ ಇದಕ್ಕಿಂತ ಮುಂಚೆ ನೀವು?
ಬೈಕ್ ಹಾಕಿದ್ರಲ್ಲ ನಮ್ಮದು ಟೂ ವೀಲರ್ ಕಳಿಸಿದ್ನಲ್ಲ ಹೌದಾ ಅದೇ ನಾವು ಓಕೆ ಸರ್ ಓಕೆ ಇವಾಗ ಎಲ್ಲಿರೋದು ಇವಾಗ ಲೊಕೇಶನ್ ನಿಮ್ದು ಆಟೋ ಇವಾಗ ಇದು ಆಂಧ್ರಳ್ಳಿ ಡಿ ಗ್ರೂಪ್. ಎಲ್ಲಿದು ಬೆಂಗಳೂರಾ ಹಾಂ ಬೆಂಗಳೂರು. ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಸರ್ ಹಾಂ ಇದೆ ನೋಡಿ. ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಕೊಡಿ ಓಕೆನಾ ಆಯ್ತು ಆಯ್ತು. ಓಕೆ ಥ್ಯಾಂಕ್ ಯು ಸರ್ ಹಾಂ ಸರಿ.